ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಿತಾಗೆ ಸಂಕಷ್ಟ. ಎಸ್ಪಿ ವಿರುದ್ಧ ಕೇಳಿ ಬಂತು ಅಧಿಕಾರ ದುರುಪಯೋಗ ಆರೋಪ. ಇಲಾಖೆ ವಾಹನವನ್ನ ಖಾಸಗಿ ಕೆಲಸಕ್ಕೆ ಬಳಸಿಕೊಂಡ ಆರೋಪ. ಎಸ್ಪಿ ವಿರುದ್ಧ ಕೇಳಿ ಬಂತು ಅಧಿಕಾರ ದುರುಪಯೋಗ ಆರೋಪ. ಇಲಾಖೆ ವಾಹನವನ್ನ ಖಾಸಗಿ ಕೆಲಸಕ್ಕೆ ಬಳಸಿಕೊಂಡ ಆರೋಪ ಅವರ ಮೇಲೆ ವ್ಯಕ್ತವಾಗಿದೆ. ಝೀರೋ ಟ್ರಾಫಿಕ್ ಮೂಲಕ ತಾಯಿಯನ್ನ ಕರೆತಂದ ಆರೋಪ. ತಾಯಿಗಾಗಿ ಹಾಸನದಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ ಆರೋಪ. ಯಾವುದೇ ಆದೇಶ ಇಲ್ಲದೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಆರೋಪ. ಖಾಸಗಿ ಆಂಬ್ಯುಲೆನ್ಸ್ಗೆ 5 ಸರ್ಕಾರಿ ವಾಹನ ಬಳಕೆ ಎನ್ನುವಂತಹ ಆರೋಪ. ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ವಿರುದ್ಧ ಸಿಎಸ್ಗೆ ದೂರು ದಾಖಲಾಗಿದೆ. ಎಸ್ಪಿ ಸುಜಿತಾ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ ಬಿಜೆಪಿ ದೂರು ಕೊಟ್ಟಿದೆ. ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡಿ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಆರೋಪವನ್ನು ಮಾಡಿದ್ದಾರೆ. ಸುಜಿತಾರನ್ನ ಸೇವೆಯಿಂದ ವಜಾಗೊಳಿಸಲು ಕೋರಿ ಸರ್ಕಾರಕ್ಕೆ ಪತ್ರ. ಈ ಹಿಂದೆ ಪ್ರಜ್ವಲ್ ವಿರುದ್ಧವೂ ಕೂಡ ದೂರು ನೀಡಿದ್ದ ದೇವರಾಜೇಗೌಡ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಿತಾಗೆ ಈಗ ಸಂಕಷ್ಟ ಎದುರಾಗಿದೆ. ಸರ್ಕಾರಿ ವಾಹನಗಳನ್ನ ಗೌರ್ಮೆಂಟ್ ಅಫಿಷಿಯಲ್ಗಳು ತಮ್ಮ ಕುಟುಂಬದ ಸದಸ್ಯರುಗಳಿಗೆ ಉಪಯೋಗ ಮಾಡುವಂತಿಲ್ಲ. ರಜಾ ದಿವಸವೂ ಕೂಡ ಸರ್ಕಾರಿ ಕಚೇರಿಯಲ್ಲೇ ವಾಹನ ಬಿಟ್ಟು ಮನೆಗೆ ಹೋಗಬೇಕು. ಸರ್ಕಾರಿ ರಜಾ ದಿವಸವೂ ಕೂಡ ವಾಹನಗಳನ್ನ ಬಳಸುವಂತಿಲ್ಲ. ವಿಶೇಷವಾದಂಥ ಅನುಮತಿ ಇಲ್ಲದಿದ್ದರೆ ಮೊಹಮ್ಮದ್ ಸುಜಿತಾ ಅವರು ಅವ್ರ ತಾಯಿ ಆಸ್ಪತ್ರೆ ದಾಖಲು ಮಾಡೋದಕ್ಕೆ ಹಾಸನದಿಂದ ಬೆಂಗಳೂರುವರೆಗೂ ಝೀರೋ ಟ್ರಾಫಿಕ್ನಲ್ಲಿ ಬಂದಿದ್ದಾರೆ. ಸಿದ್ದರಾಮಯ್ಯರ ಮಿನಿಸ್ಟರ್ ಕ್ಯಾಬಿನೆಟ್ಗೂ ಇಲ್ಲ ಝೀರೋ ಟ್ರಾಫಿಕ್ನ ನಿಯಮ. ಅಂಥದ್ರಲ್ಲಿ ಎಸ್ಪಿ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿಗೆ ಬಂದು ತಲುಪಿದ್ದಾರೆ. ಯಾರ ಜೊತೆ ಕೇಳ್ಕೊಂಡ್ರು ಪರ್ಮಿಷನು? ದೇವರಾಜೇಗೌಡರು ಆರೋಪ ಮಾಡ್ತಾ ಇರೋದು ಸರ್ಕಾರಿ ಕೆಲಸಗಾರರು ಸರ್ಕಾರದ ವಾಹನವನ್ನು ಸ್ವಾರ್ಥಕ್ಕಾಗಿ ಬಳಸುವಂತಿಲ್ಲ. ಖಾಸಗಿ ಕೆಲಸಕ್ಕೆ ಸರ್ಕಾರಿ ಕೆಲಸವನ್ನು ಹೊರತುಪಡಿಸಿ ಇನ್ಯಾವುದಕ್ಕೂ ಕೂಡ ಬಳಸುವಂತಿಲ್ಲ. ಖಾಸಗಿ ಆಂಬ್ಯುಲೆನ್ಸ್ಗೆ 5 ಸರ್ಕಾರಿ ವಾಹನ ಬಳಕೆ ಆರೋಪ ವ್ಯಕ್ತವಾಗಿದೆ. ಹಾಸನದ ಎಸ್ಪಿ ಮೊಹಮ್ಮದ್ ಸುಜಿತಾ ವಿರುದ್ಧ ಸಿಎಸ್ಗೆ ದೂರು ಕೂಡ ದಾಖಲಾಗಿರುವಂತಹದ್ದು. ಎಸ್ಪಿ ಸುಜಿತಾ ವಿರುದ್ಧ ಮುಖ್ಯ ಕಾರ್ಯದರ್ಶಿಗೆ ಬಿಜೆಪಿ ದೂರನ್ನು ಕೊಟ್ಟಿದೆ. ಇನ್ನು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸುಜಿತಾರನ್ನ ಸೇವೆಯಿಂದ ವಜಾಗೊಳಿಸಲು ಕೋರಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿರುವಂತಹದ್ದು. ಈ ಹಿಂದೆ ಪ್ರಜ್ವಲ್ ವಿರುದ್ಧವೂ ಕೂಡ ದೂರು ನೀಡಿದ್ದ ದೇವರಾಜೇಗೌಡ. ಸೊ ಈಗ ಮತ್ತೆ ದೇವರಾಜೇಗೌಡ ಸುದ್ದಿಯಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.